ಹಾಯ್ ಎಲ್ಲರಿಗೂ ನಮಸ್ಕಾರ. ಫಿನ್ಟೆಕ್ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಗಳನ್ನು ಬೈ ಮಾಡೋದು ಮತ್ತು ಯಾವ ರೀತಿ ಸೆಲ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಿದ್ದೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡ್ಬೋದು, ಇವಾಗ ನಾನು ಇಲ್ಲಿ ಗ್ರೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಓಪನ್ ಮಾಡಿಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನಾನು ಮೊದಲದಾಗಿ ಕೆಲವೊಂದು ಆಪ್ಷನ್ಗಳೆಲ್ಲ ಇವೆ. ಸೊ ಅದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡ್ಬೋದು, ಇವಾಗ ನಾವಿಲ್ಲಿ ಹೋಮ್ ಪೇಜ್ಗೆ ಬಂದಿದ್ದೇವೆ. ಸೊ ಹೋಮ್ ಪೇಜಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಸ್ಟಾಕ್ಸ್ ಆಪ್ಷನ್ ಇದೆ, ಮ್ಯೂಚುವಲ್ ಫಂಡ್ ಆಪ್ಷನ್ ಇದೆ ಮತ್ತು UPI ಆಪ್ಷನ್ ಇದೆ. ಸೊ ಇವಾಗ ನಾವು ಸ್ಟಾಕ್ಗಳನ್ನು ಬೈ ಮಾಡಬೇಕಲ್ವ. ಸೊ ನಾನು ಇವಾಗ ಸ್ಟಾಕ್ ಅನ್ನೋ ಒಂದು ಇಂಟರ್ಫೇಸನ್ನು ತೆಗೆದಿದ್ದೇನೆ. ನೋಡ್ಬೋದು, ಇಲ್ಲಿ ಓಪನ್ ಮಾಡಿದ್ದೇನೆ. ಸೊ ಇವಾಗ ನಾನು ಮೊದಲದಾಗಿ ಹಣವನ್ನು ಯಾವ ರೀತಿ ಡೆಪಾಸಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೋಡ್ಬೋದು, ಸೊ ಅಲ್ಲಿ ಬಂದುಬಿಟ್ಟು ನಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ನಮಗೆ ಇಲ್ಲಿ ಆ್ಯಡ್ ಮನಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ಮಿನಿಮಮ್ 100 ರೂಪಾಯಿನ ಹಾಕ್ಕೊಳ್ಬೋದು. ಸೊ ನಾನು ಇವಾಗ ಎಕ್ಸಾಂಪಲ್ ಸಲುವಾಗಿ ನಾನು ಇಲ್ಲಿ 100 ರೂಪಾಯಿನ ಹಾಕ್ಕೊಳ್ತೇನೆ. ಸೊ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಒಂದು UPI ಪಿನ್ನನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು, ಪೇಮೆಂಟ್ ಆಗ್ತಿದೆ. ನೋಡ್ಬೋದು, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡ್ಬೋದು, ಸೊ ಇಲ್ಲಿ ಬಂದರೆ ನೋಡ್ಬೋದು, ಮೊದಲಾಗಿ ಸರ್ಚ್ ಬಾರ್ ಇದೆ. ಸೊ ಸರ್ಚ್ ಬಾರಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಟಾಕನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಎಕ್ಸಾಂಪಲಾಗಿ ನೋಡ್ಬೋದು, ಇವಾಗ ನಾನು ಇಲ್ಲಿ ಸ್ವಿಗ್ಗಿ ಅಂತ ಟೈಪ್ ಮಾಡ್ತೇನೆ. ಅಂದರೆ ನನಗೆ ಸ್ವಿಗ್ಗಿಯನ್ನು ಸ್ಟಾಕ್ ಬೇಕಾಗಿರುತ್ತೆ. ಸೊ ಇವಾಗ ಸ್ವಿಗ್ಗಿ ಅಂತ ಸರ್ಚ್ ಮಾಡಿದ್ದೇನೆ, ಬಂದಿದೆ ನೋಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ನೀವು ಬೈಯನ್ನು ಮಾಡ್ಬೋದು. ಹಾಗೆ ನಿಮಗೆ ನೋಡ್ಬೋದು, ಇಲ್ಲಿ ಒಂದು ಇಂಡೆಕ್ಸ್ಗಳೆಲ್ಲ ಇದೆ. ನೋಡ್ಬೋದು, ಇಲ್ಲಿ ನಿಫ್ಟಿ 50 ಇದೆ, ಬ್ಯಾಂಕ್ ನಿಫ್ಟಿ ಇದೆ. ಸೊ ಈ ರೀತಿಯಾಗಿ ನೋಡ್ಬೋದು, ಆಲ್ ಇಂಡೆಕ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ನೋಡ್ಬೋದು, ಇಲ್ಲಿ ಇಂಡಿಯನ್ ಇಂಡೆಕ್ಸ್ ಮತ್ತು ಗ್ಲೋಬಲ್ ಇಂಡೆಕ್ಸ್ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲಿ ಇಂಡೆಕ್ಸ್ ಅಂತಂದರೆ ಇವಾಗ ನಿಫ್ಟಿ 50, ನಿಫ್ಟಿ ಬ್ಯಾಂಕ್ ಇದೆ ಅಲ್ವಾ. ಸೊ ಒಂದು ನಿಫ್ಟಿ 50 ಅಂತಂದರೆ ಒಂದು ಟಾಪ್ 50 ಪರ್ಟಿಕ್ಯುಲರ್ ಸ್ಟಾಕ್ ಇರುತ್ತಲ್ಲ, ಟಾಪ್ 50. ಸೊ ಅದರ ಒಂದು ಆ್ಯಾವ್ರೇಜ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಹಾಗೆ ನಿಫ್ಟಿ ಬ್ಯಾಂಕ್ ನೋಡ್ಬೋದು. ಹಾಗೆ ಬ್ಯಾಂಕ್ನ ಎಲ್ಲ ಒಂದು ಸ್ಟಾಕ್ನ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ನ ಒಂದು ಸ್ಟಾಕ್ನ ಆ್ಯಾವ್ರೇಜ್ ಪಾಯಿಂಟ್ಸ್ ಆಗಿರುತ್ತೆ ಎಲ್ಲ. ಸೊ ಅದೇ ರೀತಿ ಫಿನ್ ನಿಫ್ಟಿ ಅಂದರೆ ಫೈನಾನ್ಷಿಯಲ್ ಸ್ಟಾಕ್. ಎಕ್ಸ್ಪ್ಲೋರ್ಗೆ ಬಂದರೆ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಆನ್ ಗ್ರೋ, ಅಂದರೆ ಇವಾಗ ಗ್ರೋನಲ್ಲಿ ಮೋಸ್ಟ್ ಟ್ರೇಡೆಡ್ ಆಗಿರುವಂಥ ಒಂದು ಸ್ಟಾಕ್ಗಳು ನೋಡ್ಬೋದು. ಅಂದರೆ ಪ್ರಾಡಕ್ಟ್ ಆ್ಯಂಡ್ ಟೂಲ್ಸ್ಗೆ ಬಂದರೆ ಎಪೆನೋ ಇದೆ, ಇವೆಂಟ್ಸ್ ಇದೆ, ಐಫೋ ಇದೆ, ಆಲ್ ಸ್ಟಾಕ್ಸ್ ಇದೆ. ಸೊ ಎಪೆನೋ ಅಂತಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಅಂದರೆ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಬೇಕಂದ್ರೆ ನೀವು ಈ ಆಪ್ಷನ್ಗೆ ಬರಬೇಕಾಗುತ್ತೆ. ಹಾಗೆ ಇವೆಂಟ್ಸ್ ಇದೆ ನೋಡ್ಬೋದು, ಹಾಗೆ IPO. ಸೊ ಹಾಗೆ ಆಲ್ ಸ್ಟಾಕ್ಸ್. ಸೊ ಆಲ್ ಸ್ಟಾಕ್ಸ್ಗೆ ಬಂದರೆ ನೋಡ್ಬೋದು, ಇವಾಗ ನಮಗೆ ಇಲ್ಲಿ ಎಲ್ಲ ಸ್ಟಾಕ್ಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಅಂದರೆ ಫಿಲ್ಟರ್ ಮಾಡ್ಬೋದು ಅಥವಾ ಸಾರ್ಟ್ ಮಾಡ್ಬೋದು. ಸೊ ನೋಡ್ಬೋದು, ಇವಾಗ ಫಿಲ್ಟರ್ ಮತ್ತು ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಸೆಕ್ಟರ್ ವೈಸ್ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ಸೆಕ್ಟರ್ ವೈಸ್ ಬಂದರೆ ನೋಡ್ಬೋದು, ಇವಾಗ ನಾನು ಬ್ಯಾಂಕಿಂಗ್ ಸೆಕ್ಟರ್ನ ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಮತ್ತು ಅದರಲ್ಲಿ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಪ್ಲೈ ಮಾಡಿ. ಸೊ ಇವಾಗ ಬ್ಯಾಂಕ್ ಸೆಕ್ಟರ್ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಇವಾಗ ನೀವು ಇಲ್ಲಿ ನಿಮಗೆ ಬೇಕಾಗಿರುತ್ತೆ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೂ ಕೂಡ ಈ ರೀತಿಯಾಗಿ ಬೈ ಮಾಡ್ಬೋದು. ಸೊ ಹಾಗೆ ಅದೇ ರೀತಿಯಾಗಿ ನೋಡ್ಬೋದು, ಇಲ್ಲಿ ಇಂಡೆಕ್ಸ್ ವೈಸ್ ಇದೆ, ಮಾರ್ಕೆಟ್ ಕ್ಯಾಪಿಟಲ್, ಕ್ಲೋಸ್ ಪ್ರೈಸ್, ಸಾರ್ಟ್ ಬೈ ನೋಡ್ಬೋದು, ಲೋ ಟು ಹೈ ಮಾರ್ಕೆಟ್ ಕ್ಯಾಪಿಟಲ್, ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ಹೈ ಟು ಲೋ, ಸೊ ಕ್ಲೋಸ್ ಪ್ರೈಸ್ ಲೋ ಟು ಹೈ. ಸೊ ಈ ರೀತಿಯಾಗಿ ನೋಡ್ಬೋದು, A to Z ವರೆಗೂ ಅಪ್ಲೈ ಮಾಡಿದರೆ ನಮಗೆ ಎದಿಂದ Z ತನಕ ಬರುವಂಥ ಸ್ಟಾಕ್ಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಇವಾಗ ಇದ್ರ ಕೆಳಗಡೆ ಬಂದರೆ ನೋಡ್ಬೋದು, ಗೇನರ್ಸ್ ಲೂಸರ್ಸ್ ಅಂತ ಇದೆ. ಅಂದರೆ ಇವಾಗ ನೋಡ್ಬೋದು, ಗೇನ್ ಮಾಡಿರುವಂಥ ಸ್ಟಾಕ್ಗಳು ನೋಡ್ಬೋದು. ಅಂದರೆ ಪಾಯಿಂಟ್ ಜಾಸ್ತಿ ಇವಾಗ ಪಾಯಿಂಟ್ ಜಾಸ್ತಿ ಆಗಿರುವಂಥ ಸ್ಟಾಕ್ಗಳು ನೋಡ್ಬೋದು. ಅಂದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, ಹಾಗೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್, ಹಾಗೆ ಲೂಸರ್ ಅಂದರೆ ಲೂಸ್ ಆಗಿರುವಂಥ ಸ್ಟಾಕ್ಗಳು, ಅಂದರೆ ಪಾಯಿಂಟ್ಸ್ ಕಡಿಮೆ ಆಗ್ತಿರುವಂಥ ಸ್ಟಾಕ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಇವಾಗ ನಾನು ನಿಮಗೆ ನೋಡ್ಬೋದು, ಇಲ್ಲಿ ಹೋಲ್ಡಿಂಗ್ಗೆ ಬಂದರೆ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಬೋದು. ಸೊ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಸ್ಟಾಕ್ಗಳನ್ನು ನೋಡ್ಬೋದು. ಸೊ ಇವಾಗ ನಾನಿಲ್ಲಿ ನಿಮಗೆ ಒಂದು ಬೈ ಮಾಡಿ ತೋರಿಸ್ತೇನೆ, ನೋಡ್ಬೋದು. ಸೊ ನನ್ನ ಹತ್ರ 100 ರೂಪಾಯಿ ಇದೆ. ಜಸ್ಟ್ ನಾನು 100 ರೂಪಾಯಿ ಒಳಗಡೆ ಒಂದು ಸ್ಟಾಕನ್ನು ಬೈ ಮಾಡಿ ತೋರಿಸ್ತೇನೆ. ಜಸ್ಟ್ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇವಾಗ ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಆಲ್ ಸ್ಟಾಕ್ಸ್ಗೆ ಹೋಗ್ತೇನೆ. ಆಲ್ ಸ್ಟಾಕ್ಗೆ ಹೋಗ್ಬಿಟ್ಟು ಇಲ್ಲಿ ಸಾರ್ಟ್ ಬೈ ನೋಡ್ತೇನೆ. ಇಲ್ಲಿ ನೋಡ್ಬೋದು, ಮತ್ತು 120 ಅಂತ ಬರ್ಕೊಳ್ತೇನೆ. ಸೊ ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡ್ಬೋದು, 100 ರೂಪಾಯಿ ಒಳಗಡೆ ಇರುವಂಥ ಒಂದು ಸ್ಟಾಕ್ಗಳು ನನಗಿಲ್ಲಿ ಬಂದಿದೆ. ಸೊ ಇವಾಗ ನಾನೊಂದು ಎಕ್ಸಾಂಪಲ್ ಆಗಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ, ನೋಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾನು ಸ್ಟಾಕ್ನ ಬೈ ಮಾಡಿ ತೋರಿಸ್ತೇನೆ, ನೋಡ್ಬೋದು. ಸೊ ಇದು ಜಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಸರ್ಚ್ ಮೇಲೆ ಬರ್ತೇನೆ, PNB ಅಂತ ಸರ್ಚ್ ಮಾಡ್ತೇನೆ, ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಇವಾಗ ಇದನ್ನು ಬೈ ಮಾಡ್ತೇನೆ, ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನಮಗೆ ಇವಾಗ ಇಲ್ಲಿ ಒಂದು ಕರೆಂಟ್ ಪ್ರೈಸ್ ತೋರಿಸ್ತಾ ಇರೋದೆ, ಅಂದರೆ ಮಾರ್ಕೆಟ್ ಪ್ರೈಸ್ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಆಪ್ಷನ್ ಚೈನ್, ಅಂದರೆ ಆಪ್ಷನಲ್ಲಿ ಟ್ರೇಡ್ ಮಾಡುವವರೆಗೆ ಆಪ್ಷನ್ ಚೈನ್ ಇರುತ್ತೆ.
ಹಾಗೆ ಇದು ನೋಡ್ಬೋದು ಚಾರ್ಟ್, ಇದು ನೋಡ್ಬೋದು ಚಾರ್ಟ್ ನೋಡ್ಬೋದು. ಸೊ ಹಾಗೆ ನೋಡ್ಬೋದು ಓವರ್ ವ್ಯೂಗೆ ಬಂದರೆ ಇಲ್ಲಿ ನೋಡ್ಬೋದು ಒಂದು ಸ್ಟಾಕ್ನ ಒಂದು ಡೀಟೇಲ್ಸ್ ಎಲ್ಲ ನಮಗಿಲ್ಲಿ ತೋರಿಸ್ತಾ ಇರುತ್ತೆ, ಮಾರ್ಕೆಟ್ ಡೆಪ್ತ್ ತೋರಿಸ್ತಾ ಇರುತ್ತೆ. ಹಾಗೆ ನ್ಯೂಸ್ಗೆ ಬಂದರೆ ಒಂದು ಸ್ಟಾಕ್ನ ನ್ಯೂಸ್ ನಮಗಿಲ್ಲಿ ತೋರಿಸ್ತಾ ಇರುತ್ತೆ, ಇವೆಂಟ್ಸ್ ಹಾಗೆ ಎಪೆನೋ. ಸೊ ಇವಾಗ ನಾನಿಲ್ಲಿ ಬೈ ಮಾಡ್ತೇನೆ, ಇವಾಗ ನಾನಿಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇವಾಗ ನೋಡ್ಬೋದು ನಮಗಿಲ್ಲಿ ಒಂದು ಕಾರ್ನರಲ್ಲಿ ಡೆಪ್ತ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಡೆಪ್ತ್ ಅಂತ ಇದು ಲಿಮಿಟ್ ಆರ್ಡರ್ ಆಗಿರುತ್ತೆ ಅಂತಂದರೆ ಇವಾಗ ನೋಡ್ಬೋದು ಇಲ್ಲಿ ಬಿಡ್ ಪ್ರೈಸ್ ಇದೆ, ಆಸ್ಕ್ ಪ್ರೈಸ್ ಇದೆ. ಸೊ ಬಿಡ್ ಪ್ರೈಸ್ ಅಂತಂದರೆ ಇದು ಲಿಮಿಟ್ ಬೈ ಆರ್ಡರ್ ಆಗಿರುತ್ತೆ, ಹಾಗೆ ಆಸ್ಕ್ ಪ್ರೈಸ್ ಅಂದರೆ ಲಿಮಿಟ್ ಸೆಲ್ ಆರ್ಡರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕ್ವಾಂಟಿಟಿ ಎಷ್ಟಿದೆ ಅಂತ ನಮಗಿಲ್ಲಿ ತೋರಿಸ್ತಿದೆ. ಸೊ ಇಲ್ಲೂ ಕೂಡ ನೋಡ್ಬೋದು ಆಸ್ಕ್ ಪ್ರೈಸಲ್ಲೂ ಕೂಡ ನಮಗೆ ಕ್ವಾಂಟಿಟಿ ಇದೆ, ಅಂದರೆ ಒಂದು ಡಿಫ್ರೆಂಟ್ ಲೆವೆಲ್ ಪ್ರೈಸ್ ಇರುತ್ತೆ. ಅಂದರೆ ಈ ಒಂದು ಲೆವೆಲಲ್ಲಿ ಅವರು ಬೈ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಹಾಗೆ ಆಸ್ಕ್ ಪ್ರೈಸಲ್ಲಿ ಕೂಡ ನೋಡ್ಬೋದು, ಅಂದರೆ ಇಲ್ಲಿ ಲಿಮಿಟ್ ಸೆಲ್ ಆರ್ಡರ್ ಆಗಿರುತ್ತಲ್ಲ. ಸೊ ಈ ಒಂದು ಪ್ರೈಸ್ ಲೆವೆಲಲ್ಲಿ ಅವರು ಆ ಒಂದು ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಇಲ್ಲಿ ನಮಗಿಲ್ಲಿ ತೋರಿಸ್ತಿದೆ. ಸೊ ಯಾವಾಗ ಆ ಒಂದು ಪ್ರೈಸ್ ಈ ಒಂದು ಪ್ರೈಸ್ ಲೆವೆಲ್ಗೆ ಬರುತ್ತಲ್ಲ, ಹಿಟ್ ಆಗುತ್ತಲ್ಲ, ಅವಾಗ ಈ ಒಂದು ಆರ್ಡರ್ಗಳೆಲ್ಲ ಎಕ್ಸಿಕ್ಯೂಟ್ ಆಗಿರುತ್ತೆ, ಈ ಒಂದು ಲಿಮಿಟ್ ಆರ್ಡರ್ಗಳು. ಸೊ ಅಲ್ಲಿವರೆಗೂ ಇದು ಎಕ್ಸಿಕ್ಯೂಟ್ ಆಗಲ್ಲ. ನೋಡ್ಬೋದು ಇಲ್ಲಿ ಮಾರ್ಕೆಟ್ ಪ್ರೈಸ್, ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡ್ಬೋದು ₹100.17 ಇದೆ. ಸೊ ಇದೇ ರೀತಿಯಾಗಿ ಯಾವಾಗ ಈ ಒಂದು ಆರ್ಡರ್ಗಳೆಲ್ಲ ಈ ಒಂದು ಲೆವೆಲ್ಗೆ ಬರುತ್ತಲ್ಲ, ಅವಾಗ ಈ ಒಂದು ಆರ್ಡರ್ಗಳೆಲ್ಲ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಅಲ್ಲಿವರೆಗೂ ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ನಾವು ಲಿಮಿಟ್ ಆರ್ಡರ್ ಕೂಡ ನಾವು ಹಾಕ್ಕೊಳ್ಬೋದು, ಹಾಗೆ ಮಾರ್ಕೆಟ್ ಆರ್ಡರ್ ಕೂಡ ಹಾಕ್ಕೊಳ್ಬೋದು. ಸೊ ತದನಂತರ ಬಂದರೆ ನೋಡ್ಬೋದು ಇಲ್ಲಿ ನಮಗೆ ಡೆಲಿವರಿ ಇದೆ, ಇಂಟ್ರಾಡೇ ಇದೆ, MTF ಇದೆ. ಸೊ ಡೆಲಿವರಿ ಅಂತಂದರೆ ಇದನ್ನು ಇವತ್ತಿಗೆ ಬೈ ಮಾಡಿಬಿಟ್ಟು ಅದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು, ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬೋದು, ಅಥವಾ ಇವತ್ತೇ ಕೂಡ ನಾವು ಸೆಲ್ ಕೂಡ ಮಾಡ್ಬೋದು. ಇಂಟ್ರಾಡೇ ಅಂತಂದರೆ ಇವತ್ತಿಗೆ ಬೈ ಮಾಡಿ ಇವತ್ತಿಗೆ ಸೆಲ್ ಮಾಡೋದು. ಅಂದರೆ ಮಾರ್ಕೆಟ್ 9:15ಗೆ ಓಪನ್ ಆಗುತ್ತಲ್ಲ, ಮಾರ್ಕೆಟ್ 9:15ರಿಂದ 3:30ಗೆ ಕ್ಲೋಸ್ ಆಗಿರುತ್ತೆ. ಅಷ್ಟರೊಳಗೆ ನೀವು ಅದನ್ನು ಬೈ ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ನೋಡ್ಬೋದು ಇವಾಗ ನಾನಿಲ್ಲಿ ನಿಮಗೆ ಬೈ ಮಾಡಿ ತೋರಿಸ್ತೇನೆ. ಇಲ್ಲಿ ಕ್ವಾಂಟಿಟಿಗೆ ಬಂದರೆ ನೋಡ್ಬೋದು ನಮಗೆ BSE ಮತ್ತು NSE 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಕ್ಸಾಂಪಲಾಗಿ ಒಂದು ಸ್ಟಾಕನ್ನು ಬೈ ಮಾಡಿ ತೋರಿಸ್ತೇನೆ. ಹಾಗೆ ನಿಮಗೆ ಪ್ರೈಸ್ಗೆ ಬಂದರೆ ಲಿಮಿಟ್ ಆರ್ಡರ್ ಇದೆ, ಮಾರ್ಕೆಟ್ ಆರ್ಡರ್ ಇದೆ. ಅಂದರೆ ಲಿಮಿಟ್ ಆರ್ಡರ್ ಅಂತ ಹೇಳಿದ್ರೆ ಇವಾಗ ಒಂದು ಪ್ರೈಸ್ ಲೆವೆಲ್ ₹100 ಇದೆ. ಸೊ ನೀವು ಅದನ್ನು ಒಂದು 98 ಮಾಡ್ಕೊಂಡಿದ್ರೆ, ಸೊ ಇವಾಗ ಲಿಮಿಟ್ ಆರ್ಡರ್ 98 ಹಾಕ್ಕೊಳ್ತೇನೆ. ಯಾವಾಗ ಆ ಒಂದು ಪ್ರೈಸ್ 98ಗೆ ಬರುತ್ತೆ ಮಾರ್ಕೆಟ್ ಪ್ರೈಸ್, ಆವಾಗ ನಿಮ್ಮ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಅಲ್ಲಿವರೆಗೆ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಎಲ್ಲಿರುತ್ತೆ ಅಂತಂದರೆ ಹೇಳಿದ್ನಲ್ಲ, ಹಾಗೆ ಮಾರ್ಕೆಟ್ ಡೆಪ್ತಲ್ಲಿ ಇರುತ್ತೆ. ಇಲ್ಲಿರುತ್ತೆ. ಯಾವಾಗ ಆ ಒಂದು ಪ್ರೈಸ್ ಲೆವೆಲ್ ಹಿಟ್ ಆಗ್ತಾ ಬರುತ್ತೆ, ಆವಾಗ ನಿಮ್ಮೊಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಅದರಿಂದ ನಾನು ಮಾರ್ಕೆಟ್ ಪ್ರೈಸಲ್ಲೇ ಬೈ ಮಾಡ್ತೇನೆ. ನೋಡ್ಬೋದು ಮಾರ್ಕೆಟ್ ಪ್ರೈಸ್ ₹100 ಇದೆ. ಸೊ ಇವಾಗ ನಾನು ಒಂದಂತ ಬರ್ಕೊಂಡಿದ್ದೇನೆ, ಒಂದು ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ 10 ಕ್ವಾಂಟಿಟಿ ಬರ್ಕೊಳ್ಬೋದು. ಸೊ ಇವಾಗ ಎಕ್ಸಾಂಪಲಾಗಿ ನಾನಿಲ್ಲಿ ತೋರಿಸ್ತಿದ್ದೆ ನೋಡ್ಬೋದು. ಇವಾಗ ನಾನು ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟಾಕ್ ಇವಾಗ ಬೈ ಆಗಿದೆ. ಸೊ ಅದೇ ರೀತಿಯಾಗಿ ನಾನಿವಾಗ ಯಾವ ರೀತಿ ಸೆಲ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೇನೆ ನೋಡ್ಬೋದು. ಸೊ ಇವಾಗ ನಾನು ಬೇರೆ ಒಂದು ಸ್ಟಾಕನ್ನು ಸೆಲ್ ಮಾಡ್ತೇನೆ ನೋಡ್ಬೋದು. ಸೊ ಇವಾಗ ಜಿ ಎಂಟರ್ಟೈನ್ಗೆ ಬರ್ತೇನೆ. ಸೊ ಇವಾಗ ಸೆಲ್ ಮಾಡ್ತೇನೆ ನೋಡ್ಬೋದು ಒಂದು ಎಕ್ಸಾಂಪಲಾಗಿ. ಸೊ ಅದೇ ರೀತಿಯಾಗಿ ನೋಡ್ಬೋದು ನಮಗೆ ಇಲ್ಲಿ ಡೆಲಿವರಿ ಇದೆ, ಇಂಟ್ರಾಡೇ ಇದೆ. ಸೊ ನಾವು ಡೆಲಿವರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನನ್ನ ಹತ್ರ 9 ಕ್ವಾಂಟಿಟಿ ಇದೆ. ನಾನು ಜಸ್ಟ್ ಎಕ್ಸಾಂಪಲಾಗಿ ಇಲ್ಲಿ ಒಂದು ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಹಾಗೆ ನೀವು ಮಾರ್ಕೆಟ್ ಪ್ರೈಸಲ್ಲಿ ಬೇಕಾದರೂ ಸೆಲ್ ಮಾಡ್ಬೋದು, ಲಿಮಿಟ್ ಪ್ರೈಸಲ್ಲಿ ಕೂಡ ಸೆಲ್ ಮಾಡ್ಬೋದು. ಸೊ ನಾನು ಮಾರ್ಕೆಟ್ ಪ್ರೈಸಲ್ಲೇ ಸೆಲ್ ಮಾಡ್ತೇನೆ. ಸೊ ಇವಾಗ ವೆರಿಫೈ ಸೆಲ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ವೆರಿಫೈ ವಿತ್ ಟಿ ಪಿನ್ ಅಂತಿದೆ. ಸೊ ನಿಮಗೆ ಟಿ ಪಿನ್ ಗೊತ್ತಿದ್ದರೆ ನೀವು ವೆರಿಫೈ ವಿತ್ ಟಿ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಗೊತ್ತಿಲ್ಲ ಅಂತಂದರೆ ಐ ಕ್ಯಾನ್ ಫೈಂಡ್ ಮೈ ಟಿ ಪಿನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಸೆಟ್ ಯುವರ್ ಓನ್ ಟಿ ಪಿನ್ ಅಂತಿದೆ. ಸೊ ಜನರೇಟ್ ಟಿ ಪಿನ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸೆಟ್ ಯುವರ್ ಓನ್ ಟಿ ಪಿನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ಬೋದು ಇಲ್ಲಿ ಒಂದು ಈ ರೀತಿಯಾಗಿ ಇಂಟರ್ಫೇಸ್ ಬರುವಂಥದ್ದು. ಇವಾಗ ನಾನು ಸ್ಕ್ರೋಲ್ ಮಾಡ್ತೀವಲ್ಲ, ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇವಾಗ ನಾವಿಲ್ಲಿ ಕ್ಯಾಪ್ಚಾವನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಮ್ಮ ನಂಬರ್ಗೆ OTP ಬರುತ್ತೆ, ಅಥವಾ ಜಿಮೇಲ್ಗೂ ಕೂಡ OTP ಬರುತ್ತೆ. ಬಂದಿದೆ ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾವು ಟಿ ಪಿನನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನಾನು ಟಿ ಪಿನನ್ನು ಎಂಟ್ರ್ ಮಾಡ್ತೇನೆ.
ಸೊ ನೀವು ನಿಮಗೆ ನೆನಪಿರುವಂಥ ಒಂದು ಟಿಫಿನನ್ನು ಎಂಟ್ರ್ ಮಾಡ್ಕೊಳ್ಳಿ, ಅಂದರೆ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಸೊ ನಂತರ ಅದೇ ರೀತಿಯಾಗಿ ಎರಡು ಕಡೆ ಸೇಮ್ ಬರೋ ಥರ ಬರೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ಸಕ್ಸಸ್ಫುಲ್ ಆಗಿದೆ. ಇವಾಗ ನಾನು ಬ್ಯಾಕ್ಗೆ ಬರ್ತೇನೆ. ಸೊ ಮತ್ತೆ ಇವಾಗ ವೆರಿಫೈ ಸೆಲ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ವೆರಿಫೈ ವಿತ್ ಟಿ ಪಿನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾವು ಟಿ ಪಿನನ್ನು ಅಂದರೆ ಟಿ ಪಿನನ್ನು ಜನ್ರೇಟ್ ಮಾಡಿದ್ವಿ. ಸೊ ಅದರಿಂದ ನಾನು ಇಲ್ಲಿ ಬರ್ಕೊಳ್ತೇನೆ ಮತ್ತು ಟಿ ಪಿನನ್ನು. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸೊ ಬಂದಿದೆ, ಮತ್ತು ಅದನ್ನು ಕಾಪಿ ಮಾಡ್ಕೊಳ್ತೇನೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಸೆಲ್ ಅಂತಿದೆ, ಮತ್ತು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡ್ಬೋದು ಡನ್ ಆಗಿದೆ. ಅಂದರೆ ನಾವು ಒಂದು ಸ್ಟಾಕನ್ನು ಸೆಲ್ ಮಾಡಬೇಕಾದ್ರೆ ಡೆಲಿವರಿಯಲ್ಲಿ ನಮಗೆ ತುಂಬಾ ಸೆಕ್ಯೂರಿಟಿ ಪರ್ಪಸ್ ಆಗಿ ಅವರು ಟಿಫಿನನ್ನು ಹಾಕುವಂಥದ್ದು. ಸೊ ಈ ರೀತಿಗೆ ಫ್ರೆಂಡ್ಸ್ ನಾವು ಒಂದು ಸ್ಟಾಕನ್ನು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಸೊ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.